देखो ना यूपी में कितना परिवर्तन हो गया, वहां किसी सड़क पे कोई नमाज नहीं पढ़ सकता, नहीं पढ़ सकता। लेकिन बंगाल में धड़ल्ले से गौ कसी होती है, गौ हत्या होती है, गौ तस्करी होती है। सामने बहुत सारे मुस्लिम लोग हैं, ये गोमांस खाते हैं। हम मना तो नहीं कर रहा हूँ, हम एक ही बात बोला, घर का अंदर खाओ। ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಚುನಾವಣೆ ಅಂದ್ರೆ ಅದು ಜನಪ್ರತಿನಿಧಿಗಳು ತಾವು ಕಳೆದ 5 ವರ್ಷಗಳಲ್ಲಿ ಮಾಡಿದ ಕೆಲಸಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಜನರ ಮುಂದೆ ಹೋಗಬೇಕಾದ ಸಮಯ. ಆದ್ರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೀಡಿದ ಭಾಷಣವನ್ನ ನೋಡಿದ್ರೆ ಇಲ್ಲಿ ಅಭಿವೃದ್ಧಿಯ ಚರ್ಚೆಗಿಂತ ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳ ಮೇಲೆಯೇ ಕೇಂದ್ರೀಕೃತವಾಗಿರುವುದು ಎದ್ದು ಕಾಣ್ತಾ ಇದೆ. ಯುಪಿಯಲ್ಲಿ ಅಜಾನ್ ಸದ್ದು ಕೇಳಿಸ್ತಾ ಇಲ್ಲ, ರಸ್ತೆಯಲ್ಲಿ ನಮಾಜ್ ನಡೆಯುತ್ತಿಲ್ಲ ಎಂಬ ಇವರ ಮಾತುಗಳು ಕೇವಲ ಒಂದು ಸಮುದಾಯವನ್ನ ಗುರಿಯಾಗಿಸುವ ರಾಜಕೀಯ ತಂತ್ರದಂತೆ ಕಂಡು ಬರ್ತಾ ಇದೆ. ಒಂದ್ ವೇಳೆ ಉತ್ತರ ಪ್ರದೇಶದಲ್ಲಿ ನಿಜವಾಗಿಯೂ ಅಭಿವೃದ್ಧಿಯ ಪರ್ವವೇ ಹರಿದಿದ್ರೆ ಯೋಗಿ ಅವರು ತಮ್ಮ ಭಾಷಣದಲ್ಲಿ ಅಲ್ಲಿನ ಅತ್ಯಾಧುನಿಕ ಶಿಕ್ಷಣ ಸಂಸ್ಥೆಗಳು, ಹೊಸದಾಗಿ ಸೃಷ್ಟಿಯಾದ ಲಕ್ಷಾಂತರ ಉದ್ಯೋಗಗಳು ಮತ್ತು ರೈತರ ಆದಾಯದಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕಿತ್ತು. ಆದ್ರೆ ಈ ನೈಜ ಸಾಧನೆಗಳ ಬಗ್ಗೆ ಮೌನ ವಹಿಸಿ ಕೇವಲ ಧಾರ್ಮಿಕ ವಿಚಾರಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅಂದ್ರೆ ಜನರಿಗೆ ತೋರಿಸಲು ಇವರ ಬಳಿ ಭದ್ರವಾದ ಅಭಿವೃದ್ಧಿಯ ಅಜೆಂಡಾ ಇಲ್ವೇ ಎಂಬ ಗಂಭೀರ ಪ್ರಶ್ನೆ ಎದುರಾಗುತ್ತೆ. ಆಡಳಿತದಲ್ಲಿನ ವಿಫಲತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಧರ್ಮಕ್ಕಿಂತ ದೊಡ್ಡ ಅಸ್ತ್ರ ರಾಜಕಾರಣಿಗಳಿಗೆ ಮತ್ತೊಂದಿಲ್ಲ. ನಿರುದ್ಯೋಗ, ಬೆಲೆ ಏರಿಕೆ ಮತ್ತು ಆರ್ಥಿಕ ಸಂಕಷ್ಟಗಳ ಬಗ್ಗೆ ಜನರು ಪ್ರಶ್ನೆ ಕೇಳಬಾರದು ಎಂಬ ಕಾರಣಕ್ಕೆ ಇಂತಹ ಭಾವನಾತ್ಮಕ ವಿಷಯಗಳನ್ನ ಸಮಾಜದ ಮುಂದೆ ಇಡಲಾಗ್ತಾ ಇದೆ. ಇಲ್ಲಿ ನಾವು ಯೋಚಿಸಬೇಕಾದ ಅಂಶ ಅಂದ್ರೆ, ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ತಡೆಯೋದ್ರಿಂದ ಯಾರಿಗಾದ್ರೂ ಹೊಸದಾಗಿ ಉದ್ಯೋಗ ಸಿಗ್ತದೆಯೇ? ಅಥವಾ ಆಜಾನ್ ಸದ್ದನ್ನ ಅಡಗಿಸೋದ್ರಿಂದ ಜನರ ಹಸಿವು ನೀಗ್ತದ? ಖಂಡಿತ ಇಲ್ಲ. ಇದು ಕೇವಲ ಜನರ ಗಮನವನ್ನ ಮೂಲಭೂತ ಸಮಸ್ಯೆಗಳಿಂದ ದಿಕ್ಕು ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾದ ಪ್ರಯತ್ನವಾಗಿದೆ. ಈ ದಿಕ್ಕು ತಪ್ಪಿಸುವ ತಂತ್ರದ ಭಾಗವಾಗಿಯೇ ಬಿಜೆಪಿ ನಾಯಕರ ಹೇಳಿಕೆಗಳಲ್ಲಿನ ವಿರೋಧಾಭಾಸಗಳು ನಮಗೆ ಎದ್ದು ಕಾಣ್ತದೆ. ಅವು ಕೇವಲ ಕಾಕತಾಳೀಯ ಅಲ್ಲ, ಬದಲಿಗೆ ಅಧಿಕಾರಕ್ಕಾಗಿ ಮಾಡುವಂತಹ ಒಂದು ವ್ಯವಸ್ಥಿತ ತಂತ್ರಗಾರಿಕೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋರಕ್ಷಣೆಯ ಬಗ್ಗೆ ಮಾತನಾಡ್ತಾ ಧಾರ್ಮಿಕ ಅಲೆ ಎಬ್ಬಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ, ಅತ್ತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಹೇಳಿಕೆ ಇದಕ್ಕೆ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತದೆ. सामने बहुत सारे मुस्लिम लोग हैं, ये गोमांस खाते हैं। हम मना तो नहीं कर रहा हूँ, हम एक ही बात बोला, घर का अंदर खाओ। ಇತ್ತೀಚೆಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರು ನಮಗೆ ಗೋಮಾಂಸ ಸೇವನೆಯ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಜನರು ತಮ್ಮ ಮನೆಯೊಳಗೆ ಕುಳಿತು ಗೋಮಾಂಸವನ್ನ ಸೇವಿಸಬಹುದು, ಅದು ಅವರ ವೈಯಕ್ತಿಕ ವಿಚಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ಇದೇ ವಿಷಯವನ್ನ ದೊಡ್ಡ ವಿವಾದವನ್ನಾಗಿ ಮಾಡುವ ಪಕ್ಷ ಈಶಾನ್ಯ ರಾಜ್ಯಗಳಲ್ಲಿ ಇಷ್ಟು ಮೃದು ಮಾತನಾಡೋದು ಅವರ ರಾಜಕೀಯ ಅವಕಾಶವಾದವನ್ನ ತೋರಿಸ್ತದೆ. ಇದು ಬಿಜೆಪಿಯ ಇಬ್ಬಗೆ ನೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಉತ್ತರ ಭಾರತದಲ್ಲಿ ಗೋಮಾಂಸದ ಹೆಸರಿನಲ್ಲಿ ಜನರನ್ನ ಕೆರಳಿಸುವ ಮತ್ತು ನಿರ್ಬಂಧಗಳನ್ನ ಹೇರುವ ಅದೇ ಪಕ್ಷ ಚುನಾವಣೆ ಹತ್ತಿರ ಬಂದಾಗ ಈಶಾನ್ಯ ರಾಜ್ಯಗಳಲ್ಲಿ ಜನರ ಆಹಾರದ ಹಕ್ಕಿನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಒಂದ್ ಕಡೆ ಗೋವು ದೈವಿಕ ಸಂಕೇತ, ಇನ್ನೊಂದ್ ಕಡೆ ಅದು ಮನೆಯೊಳಗೆ ಸೇವಿಸಬಹುದಾದಂತಹ ಆಹಾರ. ಈ ಮೂಲಕ ನಾವು ಏನನ್ನ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಇವರಿಗೆ ಗೋರಕ್ಷಣೆಯೂ ಮುಖ್ಯವಲ್ಲ, ಜನರ ಆಹಾರ ಪದ್ಧತಿಯೂ ಮುಖ್ಯವಲ್ಲ. ಇವರಿಗೆ ಬೇಕಿರೋದು ಕೇವಲ ಆಯಾ ಭಾಗದ ಮತಗಳು ಮಾತ್ರ. ಭಾರತದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ತನ್ನ ಧರ್ಮವನ್ನ ಪಾಲಿಸುವ ಸ್ವಾತಂತ್ರ್ಯವನ್ನ ನೀಡಿದೆ. ಆದ್ರೆ ಚುನಾವಣಾ ಲಾಭಕ್ಕಾಗಿ ಒಂದು ನಿರ್ದಿಷ್ಟ ಆಚರಣೆಯನ್ನ ಮಾತ್ರ ಗುರಿಯಾಗಿಸಿ ಮಾತನಾಡೋದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಸಾರ್ವಜನಿಕ ಸ್ಥಳಗಳ ಬಳಕೆಯ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ರೆ ಅದು ಎಲ್ಲಾ ಧರ್ಮದ ಮೆರವಣಿಗೆಗಳು ಮತ್ತು ಕಾರ್ಯಕ್ರಮಗಳಿಗೂ ಸಮಾನವಾಗಿ ಅನ್ವಯ ಆಗ್ಬೇಕು. ಆದ್ರೆ ಇಲ್ಲಿ ಕೇವಲ ಒಂದು ಸಮುದಾಯದ ವಿರುದ್ಧ ದ್ವೇಷ ಬಿತ್ತೋದು ಆರೋಗ್ಯವಂತ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಕೊನೆಯದಾಗಿ, ಜನಸಾಮಾನ್ಯರಿಗೆ ಇಂದು ಬೇಕಿರೋದು ಶಾಂತಿಯುತ ಬದುಕು ಮತ್ತು ಬದುಕಲು ಅಗತ್ಯವಾದ ಸೌಲಭ್ಯಗಳು. ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಬದುಕು ಅಸ್ತವ್ಯಸ್ತವಾಗಿರುವಾಗ ನಾಯಕರು ಅಭಿವೃದ್ಧಿಯ ಬಗ್ಗೆ ಚರ್ಚಿಸದೆ ಧರ್ಮದ ಬಗ್ಗೆ ಮಾತನಾಡ್ತಾ ಇರೋದು ದುರಾದೃಷ್ಟಕರ. ನಮ್ಮ ಮತಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇರಬೇಕು,
ಅಥವಾ ದ್ವೇಷದ ಭಾಷಣಕ್ಕಾಗಿಯೋ ಅಂತ ನಾವು ಯೋಚಿಸಬೇಕಿದೆ. ಅಭಿವೃದ್ಧಿಯ ಬಗ್ಗೆ ಮಾತನಾಡದ ನಾಯಕರನ್ನ ಪ್ರಶ್ನಿಸುವ ಶಕ್ತಿ ನಮಗೆ ಬರಬೇಕು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವ ಈ ನಾಟಕಕ್ಕೆ ಅಭಿವೃದ್ಧಿಯ ಮೂಲಕವೇ ಉತ್ತರ ನೀಡಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.